ಆದರೆ ನಾನು ಬಂದು ಇಲ್ಲಿಗೆ ಬಂದು ಈಗ ನಾನು ಮಾಡಿಸ್ತಾ ಇರುವಂತಹದ್ದು ತೆಂಕುತಿಟ್ಟು. ಯಾಕೆಂತ ಹೇಳಿದ್ರೆ ತೆಂಕುತಿಟ್ಟಿನಲ್ಲಿರುವ ಕೆಲವು ವಿಶೇಷತೆಗಳನ್ನು ಬಡಗುತಿಟ್ಟವರಿಗೆ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ಎರಡನ್ನೂ ನಾವು ಸ್ವೀಕರಿಸಬೇಕು, ಈ ಮನೋಭಾವನೆ ನನ್ನದು. ಎರಡರಲ್ಲೂ ಅದರದ್ದೇ ಆದಂತಹ ಕೆಲವು ಲಿಮಿಟೇಷನ್ಗಳು ಇರ್ತವೆ. ಆದ್ರೆ ನಾನು ಹೇಳುವಂತಹದ್ದು ಈ ಕ್ಷೇತ್ರ, ನಾನು ಈ ಶುರುವಿನ ಬಂದಾಗ ಒಂದು ಕೋಣೆ ಇತ್ತು. ಇವತ್ತು ಇದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನ ಅವರು ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಈ ಊರಿನ ಎಲ್ಲ ಈ ಪೆರ್ಲಾ ಗ್ರಾಮದಲ್ಲಿರುವವರು ಎಲ್ಲರೂ ಹೆಸರು ಮಟ್ಟದ ರಿಲೇಷನ್ ಕೂಡ, ಅಂದ್ರೆ ಇಂತಹ ಹಲವಾರು ಜನರು ಕೈ ಜೋಡಿಸಿಕೊಂಡು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆದ್ಯ ಕರ್ತವ್ಯ ಏನಂತ ಹೇಳಿದ್ರೆ, ಈಗ ರಾಮಭಟ್ರು ಹೇಳಿದ್ರು, ಯಕ್ಷಗಾನಕ್ಕೆ ಮಕ್ಕಳನ್ನು ಕಲಿಸಿ ಅದನ್ನು ಏನೆಲ್ಲ ಲಾಭ ಉಂಟು ಅಂತ. ನಾನು ಮತ್ತೆ ವಿಷಯಕ್ಕೆ ಹೇಳಿಕ್ಕೆ ಹೋಗುದಿಲ್ಲ, ಅದರ ಸ್ವತಃ ಅನುಭವ ಪಟ್ಟವರು ನಾವು. ನಮ್ಮ ಕಾಲೇಜಿನಲ್ಲಿ ಅವರ ಒಂದು ಮಾತು ಹೇಳಿದ್ರು, ನಾನು ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ ಅಂತ. ಈಗಲೂ ಹೇಳ್ತೇನೆ, ನಮ್ಮಲ್ಲಿ ಯಕ್ಷರಂಜನೆ ಈಗಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದಕ್ಕೆ ಕೆಲವೇ ಬರುವಂತ ವಿದ್ಯಾರ್ಥಿಗಳಿದ್ದಾರೆ. ವಿವೇಕಾನಂದಕ್ಕೆ ಯಾಕೆ ಹೋಗ್ತೇವೆ ಅಂತ ಕೇಳಿದ್ರೆ, ಅಲ್ಲಿ ಯಕ್ಷಗಾನಕ್ಕೆ ಅವಕಾಶ ಇದೆ ಅಂತ. ಕೆಲವು ಕಡೆಗೆ ಹೋದ್ರೆ ಕಡೆಗೆ ಸಹ ಇಲ್ಲ, ಯಾಕಂದ್ರೆ ಗೊತ್ತಿದೆ ಈಗ DJ ಅಂತೆಲ್ಲ ಬಂದು ಮಕ್ಕಳಿಗೆ ಅದು ಬೇಡ, ಆದ್ರೆ ಅದು ಬೇಕು ಇದು ಬೇಡ. ಆದ್ರೆ ವಿವೇಕಾನಂದ ವಿದ್ಯಾಸಂಸ್ಥೆ ಒಂದು ಪಣವನ್ನು ತೊಟ್ಟಿದೆ. ಏನಂತ ಹೇಳಿದ್ರೆ, ಈ ಶಾಲೆಗಳಲ್ಲಿ ವಿವೇಕಾನಂದಕ್ಕೆ ತುಂಬ ಅಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಹಾಗಾಗಿ ನಮಗೆ ಸಂತೋಷ ಏನಂತ ಹೇಳಿದ್ರೆ, ಆ ಸಂಸ್ಥೆಯಲ್ಲಿ ನಾವು ನಂಬಿರಲ್ಲ. ನಾನು 65 ಹುಟ್ಟಿದ್ದು, ಸಂಸ್ಥೆ ಹುಟ್ಟಿದ್ದು 65. ಹಾಗಾಗಿ ನಾನು ಹುಟ್ಟಿದೆ ಅಷ್ಟೇ. ಆದ್ರೆ ಯಾಕಿದೆ ಅಂತಂದ್ರೆ, ನಾವು ಬಹಳ ಮನೋಜ್ಞವಾಗಿದ್ದರೆ ಬಹಳ ವಿಶ್ಲೇಷ ಅವರು ಬರುವಂತಹ ಅವರ ಮಕ್ಕಳಿಗೆ ಕೆಲವು ಸ್ಥಾನಗಳು ಮಾತ್ರ ಇದೆ. ಇಲ್ಲಿ ಹಣವನ್ನು ಕೊಡ್ತಾರೆ ಆ ಪುತ್ತೂರಿನಲ್ಲಿ. ಅವರ ವೇಷಗಳನ್ನೆಲ್ಲ ನಾವು ನೋಡಿದ್ದೇವೆ. ನನಗೆ ಯಾಕೆ ಹೇಳ್ತೀವಿ, ಮಕ್ಕಳಿಗೆ ಕೇವಲ ಇಲ್ಲಿ ಮಾಡುವುದು ಮಾತ್ರಲ್ಲ, ಯಕ್ಷಗಾನಗಳನ್ನ ತೋರಿಸಬೇಕು. ಈಗ ನಾವು ಟಿವಿಯಲ್ಲಿ ನೋಡಬೇಕು, ಒಂದು ಲೈವಲ್ಲಿ ನೋಡುವುದು ತುಂಬ ವ್ಯತ್ಯಾಸ. ಯಕ್ಷಗಾನಿಗೆ ಅದರ ಮನೆಯಲ್ಲಿ ಮೊಬೈಲಲ್ಲಿ ನೋಡಿದ್ರೆ ಏನೋ ಅದು ಅಷ್ಟು ಖುಷಿಯನ್ನು ಕೊಡೋದಿಲ್ಲ. ಈಗ ಈಶ್ವರ ನಾವು ಮೂಲಕ ಕೂತು ಕೇಳಬೇಕು, ಅದರಲ್ಲಿ ಹುಟ್ಟುವಂತ ಆಸಕ್ತಿ ಮೊಬೈಲಲ್ಲಿ ಹುಟ್ಟುವುದಿಲ್ಲ. ಹಾಗಾಗಿ ನಾವು ಆಶೀರ್ವದಿಸಿದ್ದಾರೆ. ಇವತ್ತೆಲ್ಲ ವಿದ್ಯಾರ್ಥಿಗಳು 120 ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತಾರೆ ಉಚಿತವಾಗಿ. ಹಿಮ್ಮೇಳ ಅಂತ ಆಗುವಾಗ ಸಾಮಾನ್ಯ 160 ಮಂದಿ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿತಾ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ ನಮ್ಮ ಯಕ್ಷಗಾನದ ನೃತ್ಯವನ್ನು. ಹಾಗೆ ನಮ್ಮಂತಹ ಈ ಕೇಂದ್ರಕ್ಕೆ ಆಕರ್ಷಿಸಬೇಕಾದ್ರೆ ಎಡನೀರು ಶ್ರೀಮಠದ ಸ್ವರ್ಣ ಮಂತ್ರಾಕ್ಷತೆಯ ಫಲ. ಯಾಕಂದರೆ ಪಂಚಾಂಗದ ಅಡಿಪಾಯದ ಕಲ್ಲು ಎಡನೀರು ಮಠ. ಆದ್ದರಿಂದ ಈ ನಿಧಿ ಸಂಭ್ರಮದ ಉದ್ಘಾಟನೆಯನ್ನು ನಮ್ಮ ಶ್ರೀ ಗುರುವರಿಯರು ದೀಪ ಬೆಳೆಸಿ ಇದರ ಮೂಲಕವಾಗಿ ಉದ್ಘಾಟಿಸಲಿದ್ದಾರೆ. ಆದ್ದರಿಂದ ನಮ್ಮ ಈ ಮಠದಲ್ಲಿ ಎಡನೀರು ಮಠದಿಂದ ಈಗ ನಾವು ಪ್ರತಿ ವರ್ಷವೂ ಗುರುಗಳನ್ನು ಇಲ್ಲಿಗೆ ಬರುವುದಕ್ಕೆ ಹೇಳ್ತೇವೆ. ಯಾಕಂದರೆ ಅವರ ಶ್ರೀರಕ್ಷೆ ನಮಗೆ ಬೇಕು ಅಂತ. ಯಾಕಂದರೆ ನೋಡಿ, ಅಲ್ಲಿ ನೋಡಿ ತೆಂಕಬೇಲಿ ಸ್ಮೃತಿ ಭವನ ಆಗಿದೆ. ಹೇಗೆ ಅಂದರೆ ಎಡನೀರು ಮಠದ ಆಶೀರ್ವಾದ. ಅವರು ಬಂದು ಶಿಲಾನ್ಯಾಸ ಮಾಡಿ ಕೇವಲ 1 ವರ್ಷದ ಒಳಗಾಗಿ 8 ತಿಂಗಳಲ್ಲಿ ನಮ್ಮ ಸ್ಮೃತಿ ಭವನ ಎದ್ದು ನಿಂತಿದೆ, ನಮ್ಮ ಅವರ ಮಂತ್ರಾಕ್ಷತೆ ಪ್ರಭಾವ. ಆಮೇಲೆ ನಾನು ಮಂಟಪಕ್ಕೆ, ಶಾರದಾ ಮಂಟಪ ಈ ವರ್ಷ ಆದದ್ದು, ಅದೇ ಮೂಲಕವಾಗಿ ಅವರ ಹತ್ರ ಕಳೆದ ಸಲ ಅದನ್ನು ಮಾಡ್ತೇನೆ ಅಂತ ಹೇಳುವಾಗ ಮಂತ್ರಾಕ್ಷತೆಯನ್ನು ಕೊಟ್ಟು ಕೇವಲ 3 ತಿಂಗಳಲ್ಲಿ ಶಾರದಾ ಮಂಟಪ ಆಗಿದೆ. ಆಮೇಲೆ ಮೊನ್ನೆ ನವರಾತ್ರಿಯಲ್ಲಿ ಶಾರದಾ ಪೂಜೆಯ ಮಹೋತ್ಸವದ ಪಂಚಮಿಯ ದಿನದಂದು ಅವರ ದಿವ್ಯಹಸ್ತದಿಂದ ಮಂಟಪ ಉದ್ಘಾಟನೆಗೊಳ್ಳಲ್ಪಟ್ಟಿತ್ತು. ಆದ್ದರಿಂದ ಇನ್ನೂ ಕೂಡ ನಮ್ಮ ಶ್ರೀ ಗುರುವರಿಯರ ಆಶೀರ್ವಾದದ ಮೂಲಕವಾಗಿ ಹಲವಾರು ಕಾರ್ಯಗಳನ್ನು ನಾವು ನಿಮ್ಮ ಮೂಲಕವಾಗಿ ಮಾಡೋದಕ್ಕಿದ್ದೇವೆ. ಗುರುಗಳೇ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಆದ್ದರಿಂದ ಅವರನ್ನು ಹಣ್ಣು ಹಂಪಲನ್ನು ಕೊಟ್ಟು ನಾನೇ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗುರುಗಳ ಒಂದು ಗುಣ ಏನು ಅಂತ ಹೇಳಿದರೆ, ಬಹಳಷ್ಟು ಭಕ್ತರು ನಮ್ಮ ಈಗ ಮಠಕ್ಕೆ ಆಕರ್ಷಿಸ್ತಾ ಬರ್ತಾ ಇದ್ದಾರೆ. ಯಾಕಂದರೆ ಗುರುಗಳ ಯಾವುದೇ ಕಾರ್ಯಕ್ರಮವಾಗಲಿ ಬರದೇ ಇರುವುದಿಲ್ಲ, ಖಂಡಿತವಾಗಿ ಬರ್ತಾರೆ. ಆದ್ದರಿಂದ ಗುರುಗಳ ಆಶೀರ್ವಾದವನ್ನು ಮತ್ತೊಮ್ಮೆ ನಾವು ಯಾಚಿಸ್ತಾ ತಾವು ಅದನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಪೂಜ್ಯ ಸ್ವಾಮೀಜಿಯವರು ದೀಪವನ್ನು ಬೆಳಗಿಸುವುದರ ಮೂಲಕ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಕೇಂದ್ರದ ಸಭಾಭವನದ ನಿಧಿ ಸಂಗ್ರಹಕ್ಕೆ ಚಾಲನೆಯನ್ನು ನೀಡಿ ಆಶೀರ್ವಚನವನ್ನು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಧನ ಸಹಾಯವಾಗಿ ಅವರು ಕುಂಭನಿಧಿಯನ್ನು ಉದ್ಘಾಟಿಸಿಕೊಂಡಿದ್ದಾರೆ. ತಮ್ಮೆಲ್ಲರ ಪೂರ್ಣ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ಬರುವ ವರ್ಷ ನಮ್ಮದು ಬಹಳಷ್ಟು ಸಂಭ್ರಮದಲ್ಲಿ 25ರ ಕಾರ್ಯಕ್ರಮವನ್ನು ಮಾಡೋದಕ್ಕಿದ್ದೇವೆ. ಅದರ ಒಳಗಾಗಿ ಈ ನಮ್ಮ ಸಭಾಭವನ ವೇದಿಕೆ ಆಗಬೇಕು. ನಿಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಯಾಚಿಸ್ತಾ ಇದ್ದೇನೆ. ಯಕ್ಷಗಾನ ಗೆದ್ದೆ ನಾವು अत्यंत बालं मदसी प्रकाशं दिग्वासं कनकभूषणभूषितांगं विसृस्तकेशं अरुणाधरं मायताक्षं कृष्णं स्मरामि वर्धानवनीतः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां. ಪಟ್ರಿಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಪೆರ್ಲ ಇದರ ನಾಟ್ಯ ಪ್ರಭುಗಳಾದಂತಹ ಶ್ರೀ ಸುಮಣಕೋಡಿ ರಾಮಭಟ್ ಅವರು ಅವರ ಒಂದು ಸಾರಥ್ಯದಲ್ಲಿ ಈ ಸಂಸ್ಥೆ ನಡೆದು ಬಂದು ಒಂದು ಬಹಳಷ್ಟು ವಿದ್ಯಾರ್ಥಿಗಳನ್ನು ಯಕ್ಷಗಾನ ಕಲಾವಿದರಾಗಿ ಒಂದು ಯಕ್ಷಗಾನ ರಂಗಕ್ಕೆ ಅದು ನೀಡ್ತಾ ಇದೆ. ಈಗಾಗಲೇ ನಾನು ಬರ್ತಾ ಇರುವಾಗ ವಿ ಜಿ ಭಟ್ರವರು ಅವರ ಮಾತುಗಳನ್ನು ಆಡ್ತಾ ಇದ್ದರು. ಅದರಲ್ಲಿ ಅವರು ಹೇಳಿದರು, ಮಕ್ಕಳನ್ನು ನೀವು ಇದಕ್ಕೆ ಕರ್ಕೊಂಡು ಬಂದೆಂಬುದಾಗಿ. ಸರ್ವೇ ಸಾಧಾರಣವಾಗಿ ನಾನು ಯಾವ ಕಾರ್ಯಕ್ರಮದಲ್ಲಿ ಹೋದರೂ ಅದನ್ನು ಮುಖ್ಯವಾಗಿ ನಾನು ಅದನ್ನು ಒತ್ತಿ ಹೇಳ್ತೇನೆ. ನಾವೇನು ಕ್ಷೇತ್ರ ಕಲೆಗಳು ಅನ್ನೋದಾಗಿ ಪರಿಗಣಿಸ್ತೇವೆ, ಅದು ಯಕ್ಷಗಾನ ಇರ್ಬೋದು ಅಥವಾ ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಇನ್ನಿತರ ಕಥಕಳಿ ಇನ್ನಿತರ ಕಲೆಗಳಿರ್ಬೋದು. ಅಂತಹ ಕಲೆಗಳಿಗೆ ಮುಖ್ಯವಾಗಿ ಮಕ್ಕಳನ್ನು ಕರೆದುಕೊಂಡು ಬರುವಂಥ ಒಂದು ಮನಸ್ಸನ್ನು ಹೆತ್ತವರು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತು ನಮಗಿದೆ. ಅದರಲ್ಲೂ ನಮಗೆ ಕರಾವಳಿ ಭಾಗದಲ್ಲಿ ಯಕ್ಷಗಾನ, ನಾವು ಇದನ್ನೆಲ್ಲ ಒಂದು ಕಲೆಯಾಗಿ ನಾವು ಪರಿಗಣಿಸ್ತೇವೆ. ಆದರೆ ಯಕ್ಷಗಾನ ಅನ್ನೋದು ಕೇವಲ ಕಲೆ ಅಲ್ಲ, ಅದು ಕೂಡ ಒಂದು ಸಂಸ್ಕಾರ ಕೂಡ ಹೌದು. ಯಕ್ಷಗಾನ ಅನ್ನೋದು ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ಸಂಸ್ಕಾರವನ್ನು, ಒಂದು ಸಂದೇಶವನ್ನು ಈ ಕಲೆ ನೀಡ್ತಾ ಇದೆ. ನಾವು ಬಹಳಷ್ಟು ಸ್ವಲ್ಪ ಸಮಯದ ನಾವು ಹಿಂದೆ ಹೋದರೆ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲಿಯೂ ಕೂಡ ವೃದ್ಧಾಶ್ರಮಗಳು ಇರ್ತಾ ಇರಲಿಲ್ಲ. ಆದರೆ ಇವತ್ತು ಬಹಳಷ್ಟು ವೃದ್ಧಾಶ್ರಮಗಳು ನಮ್ಮ ಕರಾವಳಿಯಾದ್ಯಂತ ಇವತ್ತು ತಲೆ ಎತ್ತಾ ಇದೆ. ಮುಖ್ಯವಾದ ಕಾರಣ ಅಂದರೆ, ಮೊದಲೆಲ್ಲ ನಾವೆಲ್ಲ ನಮ್ಮ ಎಡವೆಯಲ್ಲಿ ಒಂದು ಯಕ್ಷಗಾನದ ಹತ್ರ ಹೋದ್ರೆಲ್ಲ ಒಂದಷ್ಟು ಮಕ್ಕಳಲ್ಲಿ ತುಂಬಿರ್ತಾ ಇದ್ರು. ಚೌಕಿಗೆ ಬರೋದು, ಚೌಕಿಯಲ್ಲಿ ಒಂದು ಅದನ್ನು ಬೆರಗುಗಳಿಂದ ನೋಡೋದು, ರಂಗದಲ್ಲಿ ವೇಷಗಳು ಬರುವಾಗ ಅದರ ಎದುರು ಹೋಗಿ ಕೂತು ಅದನ್ನು ಆಸ್ವಾದಿಸೋದು, ಈ ರೀತಿಯ ಒಂದು ಮಕ್ಕಳೇ ತುಂಬಿರುವಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು.
ನೀವು ಇವತ್ತು ಯಕ್ಷಗಾನ ನಡುವೆಲಿಗೆ ಹೋಗಿ ಯಾವುದೇ ಮಕ್ಕಳು ನಮಗೆ ಕಾಣಿಸ್ತಾ ಇಲ್ಲ, ಒಂದೇ ಹಿರಿಯರು, ಇಲ್ಲದ್ರೆ ಸಣ್ಣ ಮಕ್ಕಳು, ಸೊಂಟದಲ್ಲಿ ಎತ್ತಿಕೊಂಡು ಬರುವಂಥ ಮಕ್ಕಳು. ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಂದರೆ ಅದರ ಅರ್ಥ ಅಂದರೆ ಯಾಕೆ ಹಿಂದಿನ ದಿನಗಳಲ್ಲಿ ಇಲ್ಲಿ ವೃದ್ಧಾಶ್ರಮಗಳು ಇರಲಿಲ್ಲ, ಯಕ್ಷಗಾನಗಳು ಮಕ್ಕಳಿಗೆ ಉತ್ತಮವಾದ ಒಂದು ಸಂಸ್ಕಾರವನ್ನು ನೀಡ್ತಾ ಇತ್ತು. ಅದು ರಾಮಾಯಣದ ಕಥೆ ಇರ್ಬೋದು, ಉದಾಹರಣೆಗೆ ಪಿತೃವಾಕ್ಯ ಪರಿಪಾಲನೆ, ರಾಮ ಯಾವ ರೀತಿಯಾಗಿ ತಂದೆಯ ಮಾತನ್ನು ಅನುಸರಿಸಿದೆ ಅನ್ನೋದು ಸಂದೇಶ ಆ ಕಥೆ ಮೂಲಕ ತಿಳಿಯುತ್ತದೆ. ಹಾಗಿರುವಾಗ ಅಂತಹ ಸಂದೇಶಗಳು, ಅಂತಹ ಉತ್ತಮವಾದಂತಹ ಸಂಸ್ಕಾರಗಳು ಮಕ್ಕಳಿಗೆ ಯಕ್ಷಗಾನದ ಮೂಲಕ ದೊರೆಯುತ್ತಾ ಇತ್ತು. ಯಕ್ಷಗಾನದ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಜನರು, ಮಕ್ಕಳು ಬಂದು ಭಾಗವಹಿಸ್ತಾ ಇದ್ದರು. ಇವತ್ತು ಬದಲಾದಂತಹ ಸಂಸ್ಕಾರ, ಬದಲಾದಂತಹ ಮನೋರಂಜನೆಯ ಮಾರ್ಗಗಳು, ಇದೆಲ್ಲದಿಂದಾಗಿ ಬಹುಶಃ ಯಕ್ಷಗಾನದತ್ತ ಮಕ್ಕಳು ಬರೋದು ಕಮ್ಮಿ ಆಗಿದೆ. ಒಂದು ರೀತಿಯಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ ಯಕ್ಷಗಾನದ ಒಂದು ಅದರ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಂದರೆ ಒಂದು ರೀತಿಯಲ್ಲಿ ಅದು ನಾಗರಿಕತೆ ಅಲ್ಲ ಅನ್ನೋ ಮಟ್ಟಿಗೆ ನಮ್ಮ ಒಂದು ಯುವ ಜನಾಂಗ ಇವತ್ತು ಅನಾಗರಿಕರಾಗಿ ವರ್ತಿಸ್ತಾ ಇದ್ದಾರೆ. ಆ ನಿಟ್ಟಿನಿಂದಾಗಿ ಇವತ್ತು ಮಕ್ಕಳಿಗೆ ಯಕ್ಷಗಾನದ ಮೂಲಕ ಸಿಗುವಂಥ ಸಂಸ್ಕಾರಗಳು ಸಿಗ್ತಾ ಇಲ್ಲ, ಮತ್ತು ಅದರಿಂದಾಗಿ ಮನೆಯಲ್ಲಿ ಅಂತಹ ವ್ಯವಸ್ಥೆಗಳು ಬದಲಾಗ್ತಾ ಇದೆ. ಹಾಗಿರುವಾಗ ಒಂದು ರೀತಿಯಲ್ಲಿ ಪಟ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಆ ಮಕ್ಕಳಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸುವಂಥ ಒಂದು ಕೆಲಸ ಮಾಡ್ತಾ ಇರೋದು ನಮಗೆಲ್ಲ ಒಂದು ಸಂತೋಷದ ಮತ್ತು ನಮಗೊಂದು ವಿಶ್ವಾಸದ ಒಂದು ವಿಷಯ. ಈಗಾಗಲೇ ಸಬಣಗೋಡಿ ರಾಮಣ್ಣ ಅವರು ಹೇಳಿದರು, ವರ್ಷ 25 ವರ್ಷವನ್ನು ಆಚರಿಸ್ತಾ ಇದ್ದ ಅನ್ನೋದಾಗಿ. ಪ್ರತಿ ಸರ್ತಿಯೂ ಯಾವುದಾದ್ರೂ ಛಲ ಬಿಡದ ತ್ರಿವಿಕ್ರಮ ಅಂತ ಹೇಳ್ತೇವೆ ನಾವು. ಹಾಗೆ ನಮ್ಮ ರಾಮಣ್ಣರು ಯಾವುದಾದ್ರೂ ಒಂದು ಕಾರ್ಯಗಳನ್ನು ಹೊಸದಾಗಿ ಒಂದು ನಿರ್ಮಿಸಿಕೊಂಡು, ನಾನಂತೂ ಅವರಿಗೆ ಒಂದು ಇಲ್ಲಿ ಅವ್ರು ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೀತಾರೆ, ನಾವು ಕೂಡ ದುಡ್ಡು ಮಾಡ್ಕೊಂಡು ಇಲ್ಲಿ ಬರ್ತೇವೆ. ಅದರ ಹೊಸ ಯೋಜನೆಯಾಗಿ ಈಗ 25ನೇ ವರ್ಷದಲ್ಲಿ ಒಂದು ಸ್ವಭಾವವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಮಹತ್ತರವಾದಂಥ ಒಂದು ಕನಸನ್ನು ಅವರು ಹೊಂದಿಕೊಂಡಿದ್ದಾರೆ. ಖಂಡಿತವಾಗಿ ಆ ಕಲಾಮಾತೆ ಅನುಗ್ರಹದಿಂದ 25ನೇ ವರ್ಷದ ಮೊದಲಾಗಿ ಅವರು ಏನು ಹಮ್ಮಿಕೊಂಡಂತಹ ಅವರು ನೋಡಿದಂಥ ಕನಸಿಗೆ ನನಸಾಗ್ತದೆ. ಆ ವಿಶ್ವಾಸ ನಮಗಿದೆ. ಯಾಕೆಂದರೆ ಅವರಿಗೆ ಯಕ್ಷಗಾನದ ಮೇಲೆ, ಆ ಕಲೆಯ ಮೇಲೆ ಇರುವಂಥ ಬದ್ಧತೆ ಮತ್ತು ಆ ಯಕ್ಷಗಾನದ ಮೇಲೆ ಇರುವಂಥ ಪ್ರೀತಿ, ಅದರಿಂದಾಗಿ ಆ ಕಲಾಮಾತೆ ಅನುಗ್ರಹ ಯಾವತ್ತೂ ಇರ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅವರು ನೆನೆಸಿದಂಥ ಕಾರ್ಯಗಳು ಶೀಘ್ರವಾಗಿ ಅದು ನಡೆಯಲಿ, ಅದಕ್ಕಾಗಿ ನಮ್ಮ ಆರಾಧ್ಯ ಮೂರ್ತಿಗಳ ಕಲಾಮಾತೆ ಅನುಗ್ರಹ ಯಾವತ್ತೂ ಇರಲಿ ಅನ್ನೋದಾಗಿ ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾವತ್ತು ನಡೆಸಿಕೊಂಡು ಬರುವಾಗ ಈ ಬಾರಿ ಕೂಡ ಇದರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮ ನಗಲಿ ಹೋದಂತಹ ಒಂದಷ್ಟು ಹಿರಿಯ ಸಾಧಕರ ಹೆಸರಿನಲ್ಲಿ ಈಗ ನಮ್ಮೊಂದಿಗೆ ಬಹಳಷ್ಟು ಸಾಧನೆ ಮಾಡಿ ಹೆಸರಾದಂತಹ ಒಂದಷ್ಟು ಕಲಾವಿದರನ್ನು ಸನ್ಮಾನಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಭಟ್ರೆ ಚಂದು ಪ್ರಶಸ್ತಿಯನ್ನು ಬೆಳ್ಳಾರ ಮಂಜುನಾಥ್ ಭಟ್, ತೆಂಕಬೈಲು ಪ್ರಶಸ್ತಿಯನ್ನು ಮೋಹನ್ ಬೈಪಡಿತಾಯರವರು, ಚೇವಾರ ಪ್ರಶಸ್ತಿಯನ್ನು ಶ್ರೀ ಲಕ್ಷ್ಮೀ ಶಮ್ಮಣ್ಣಯವರು ಮತ್ತು ಗುಂಡಿಕಾಯ ಪ್ರಶಸ್ತಿಯನ್ನು ಎಂ ಕೆ ರಮೇಶಾಚಾರ್ಯ ಅವರಿಗೆ ನೀಡಿ, ತೆಲಂಗಾಣ ಭಾಗವತ ಪ್ರಶಸ್ತಿ ಪೆರವಾಗಿ ಕೃಷ್ಣ ಭಟ್ ಅಡಕಸ್ಥಳ ಪ್ರಶಸ್ತಿ ಹೆದರಾದಂಥ ಕೆ ದಾಸಪುರಯ್ಯವರು, ಮಾಯಿಲಿಂಗಿ ಪ್ರಶಸ್ತಿ ಶ್ರೀ ಮಾಡಾವ್ ಕೊರಗಪುರಯ್ಯವರು, ದೇವಕಾನ ಪ್ರಶಸ್ತಿ ಶ್ರೀ ಜನಾರ್ದನ ಬಜೆಟ್ಕವ್, ಹೀಗೆ ಒಂದಷ್ಟು ಸಾಧಕರನ್ನು ಹುಡುಕಿಕೊಂಡು ಸಂದು ಹೋದಂತಹ ಆ ಸಾಧಕರನ್ನು ನೆನಪಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಅರ್ಥಪೂರ್ಣವಾಗಿ ಅದು ನಡೀತಾ ಇದೆ. ಎಲ್ಲ ಪ್ರಶಸ್ತಿ ವಿಜೇತರಿಗೆ ಕೂಡ ನನ್ನ ಹೃದಯವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದರ ಎಲ್ಲವೂ ಆಗಿರುವಂತಹ ಬಣಗೂಡಿ ರಾಮಭಟ್ ಅವರು, ಅವರೊಂದಿಗೆ ಹೆಗಲಾಗಿರುವಂತಹ ಎಲ್ಲ ಅವರ ಅಭಿಮಾನಿ ಬಂಧುಗಳು, ಯಕ್ಷಗಾನ ಅಭಿಮಾನಿಗಳು, ಇದರ ಸರ್ವ ಕಾರ್ಯಕರ್ತರು, ಅವರ ಶಿಷ್ಯವರ್ಗದವರು, ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಕರೆಗೆ ಹೋಗೊಟ್ಟು ಬಂದಂತಹ ಯಕ್ಷಗಾನ ಆಸಕ್ತರು ನೀವು, ನಮಗೆಲ್ಲ ನಮ್ಮ ಆರಾಧ್ಯ ಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಆ ಕಲಾಮಾತೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀವು ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಸಬಣಗೋಡಿಯವರ ಕಾಯಕ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನ ವ್ಯಾಪ್ತಿಯೊಂದಿಗೆ ಅದು ಮುಂದುವರಿದಂತೆ ದೇವರು ಅವರಿಗೆ ಶಕ್ತಿಯನ್ನು, ಆರೋಗ್ಯವನ್ನು ನೀಡಲಿ ಅನ್ನೋದಕ್ಕೆ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಲಕ್ಷ್ಮೀ ಶಾಮಣ್ಣಯರು ಚೇವಾರ ಪ್ರಶಸ್ತಿಗೆ ಭಾಜನರಾದಂತಹ ಶ್ರೀ ಲಕ್ಷ್ಮೀ ಶಾಮಣ್ಣಯರು ಸ್ವಾಮೀಜಿಯವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದೆ
ಪುಂಡಿಕಾಯಿ ಪ್ರಶಸ್ತಿ ಸ್ವೀಕರಿಸಲಿರುವಂತಹ ಶ್ರೀ ಎಂ ಕೆ ರಮೇಶ ಆಚಾರ್ಯ ಅವರು ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಕೇಳಿಕೊಳ್ತಾ ಇದ್ದಾರೆ. ಪುಂಡಿಕಾಯಿ ಮನೆಯವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಇರಬೇಕು. ಪುಂಡಿಕಾಯಿ ರಾಜೇಂದ್ರ ಮತ್ತು ಮನೆಯವರು ಮುಂದೆ ಪುಂಡಿಕಾಯಿ ರಾಜೇಂದ್ರ ಮತ್ತು ಮನೆಯವರು ಬೇಕು ವೇದಿಕೆಯಲ್ಲಿ. ಸ್ವಾಮೀಜಿಯಿಂದ ಆಮೇಲೆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಆಮೇಲೆ 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 ತೆಲಂಗಾಣ ಭಾಗವತ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪೆರುವಾಯಿ ಕೃಷ್ಣ ಭಟ್ ಅವರು. ಪೆರುವಾಯಿ ಕೃಷ್ಣ ಭಟ್ರು ತೆಲಂಗಾಣ ಪ್ರಶಸ್ತಿ ಶಾಂತ ಮತ್ತೆ ಅಭಿನಂದನೆ ನೀನು ನೋಡಿ. ಯಾವ ಮನೆಯವರು ಇದ್ದಾರೆ ಅವರೇ ಕಲಾವಿದರನ್ನು ಅಭಿನಂದನೆಯನ್ನು ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಕಲಾವಿದರ ಮನೆಯವರಿದ್ದರೆ ಮನೆಯವರಿದ್ದರೆ ಆ ಪ್ರಶಸ್ತಿಗೆ ಭಾಜನರಾದವರನ್ನು ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಡ್ಕಸ್ಥಳ ಪ್ರಶಸ್ತಿಗೆ ಭಾಜನರಾಗಿರುವಂತಹ KH ದಾಸಪ್ಪರಯ್ಯವರು ಪೂಜ್ಯ ಸ್ವಾಮೀಜಿಯವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಪ್ರೇಕ್ಷಕರು ಕೈ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಮುಂದೆ ಮಾಯಿಲಂಗಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಮಾಡಾವ್ ಕೊರಗಪ್ಪರಯ್ಯ ಅವರು ಸ್ವಾಮೀಜಿಯವರಿಂದ ಆಶೀರ್ವಚನವನ್ನು ಪಡ್ಕೊಳ್ತಾ ಇದ್ದಾರೆ. ಮುಂದೆ ದೇವಗಾನ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಶ್ರೀ ಜನಾರ್ದನ ಬಗೆಳ್ಕ ಅವರು ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಕೈ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹ. ಇನ್ನುಗಳಿಗೂ ಮಕ್ಕಳುಗಳಿಗೂ ಅಂಚೆಲ್ಲ ತಪ್ಪಿಲ್ಲ. ಹೇಳಿ ಗುಂಡೇರ್ಕ ಈಶ್ವರ ಭಟ್ರು ವಿಶೇಷವಾದಂತಹ ಪ್ರಶಸ್ತಿ ಶಾರದಾ ಪೂಜೆ 25ರ ನಮ್ಮ ಸಂಭ್ರಮದ ಪ್ರಶಸ್ತಿ ಗುಂಡೇರ್ಕ ಈಶ್ವರ ಭಟ್ರು. ಆಮೇಲೆ ನಮ್ಮ ಆತ್ಮೀಯರಾದಂತಹ ರಾಮದೇಶರು ಗುರುಗಳಿಂದ ಮಂತ್ರಾಕ್ಷತೆ ಮತ್ತು ಶಾಲೆಯನ್ನು ಸನ್ಮಾನದ ಸ್ವೀಕರಿಸಿದ್ದೇವೆ. ಮತ್ತು ರಾಜೇಂದ್ರ ಪುಂಡಿಕಾಯಿ ವೇದಿಕೆಯಲ್ಲಿರುವಂತಹ ಗಣ್ಯರು ಮಂತ್ರಾಕ್ಷತೆಯನ್ನು ಗುರುಗಳಿಂದ ಸ್ವೀಕರಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಜೋಸೆಫ್ ಟೀಚರ್ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ. ಯಾರು ನಮ್ಮ ಈ ಪ್ರಶಸ್ತಿಗೆ ಭಾಜನರಾದವರಿಗೆ ನಿಮ್ಮ ಅವರ ಮನೆಯವರೇ ಅಭಿನಂದನೆ ಮಾಡಬೇಕೆಂದು ನಾವು ತಿಳ್ಕೊಳ್ತಾ ಇದ್ದೇವೆ. ಬೇಗ ಬನ್ನಿ ಮಂತ್ರಾಕ್ಷತೆಗೆ. ಅಲ್ಲಿ ನಮ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವವರು ಅವರ ಮನೆಯವರಿಂದಲೇ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ರವೀಶಾಚಾರ್ಯರು ನಮ್ಮ ಯಕ್ಷಗಾನ ಕೇಂದ್ರಕ್ಕೆ ಒಂದು ತ್ರಿಶೂಲವನ್ನು ಇವತ್ತು ಕೊಟ್ಟಿದ್ದಾರೆ ನಿನ್ನಿಂದ. ಹಾಗಾದ್ರಿಂದ ಹರಿದಾಸರಾದಂತಹ ನಮ್ಮ ಯಕ್ಷಗಾನ ಕೇಂದ್ರದ ಭಜನಾ ಕೇಂದ್ರದ ನಿರ್ದೇಶಕರಾದಂತಹ ರವೀಶಾಚಾರ್ಯರು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಮತ್ತು ಅವರಿಗೊಂದು ಶಾರದೀಶ ಅಭಿನಂದನೆಯನ್ನು ನಾವೇ ಮಾಡ್ತೇವೆ.
ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಬೀಳ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಎದ್ದು ನಿಂತು ಕೇಂದ್ರ ಪೆರ್ಲ ಉಚಿತ ಶಿಕ್ಷಣ ಕೇಂದ್ರ ಶ್ರೀ ಶಿವಶತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ 21ನೇ ವರ್ಷದ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟ ಸಂದರ್ಭದಲ್ಲಿ ತೆಂಕುತುಟಿ ಯಕ್ಷಗಾನದ ಸರ್ವಾಂಗ ಕಲಾವಿದ ಯಕ್ಷಕವಿ ಶ್ರೀ ಬೆಳ್ಳಾರೆ ಮಂಜುನಾಥ ಭಟ್ ಇವರಿಗೆ ಗೌರವದಿಂದ ನೀಡಲ್ಪಡುವ ಪಡ್ರೆ ಚಂದು ಪ್ರಶಸ್ತಿ. ಗೌರವಾನ್ವಿತರೆ, ತೆಂಕುತಿಟ್ಟು ಯಕ್ಷಗಾನದ ರಂಗದ ಅಗ್ರಮಾನ್ಯರಾಗಿ ಕಳೆದ 51 ವರ್ಷಗಳಿಂದ ತಾವು ನಡೆಸಿಕೊಂಡು ಬಂದ ಕಲಾ ಪೂಜೆ ಸರ್ವಶ್ರೇಷ್ಠವಾದುದು. ವೇಷಧಾರಿಯಾಗಿ, ಅರ್ಥಧಾರಿಯಾಗಿ, ನಾಟ್ಯ ಗುರುವಾಗಿ ಹಾಗೂ ಪ್ರಸಂಗಕರ್ತರಾಗಿ ತಾವು ಗೈದ ಸೇವೆ ಪೂಜನೀಯ. ಬಾಲಗೋಪಾಲನಿಂದ ಬಣ್ಣದ ವೇಷದವರೆಗೆ, ಸೌಮ್ಯ ಪಾತ್ರದಿಂದ ರೌದ್ರಾವತಾರದವರೆಗೆ ತಾವು ನೀಡಿದ ಜೀವಕಳೆ ರಂಗಭೂಮಿಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ವಿಶೇಷವಾಗಿ ತಮ್ಮ ಕಿರೀಟ ವೇಷಗಳ ಗಾಂಭೀರ್ಯ ಪ್ರೇಕ್ಷಕರ ಮನಸ್ಸಿನಲ್ಲಿ ಇಂದಿಗೂ ಹಸಿರಾಗಿದೆ. ಅಪ್ರತಿಮ ಕವಿತ್ವ ಹಾಗೂ ದೈವದತ್ತವಾದ ಪ್ರತಿಭೆಯಿಂದ ಸತಿ, ಹೈಮವತಿ, ರುದ್ರತಾಂಡವದಂತಹ ಪ್ರಸಂಗಗಳನ್ನು ರಚಿಸಿ ಯಕ್ಷಗಾನ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ತಮ್ಮ ಏಕಲವ್ಯತ್ವ ಸಿದ್ಧಿ ಕಲಾಭಿಮಾನಿಗಳನ್ನು ಮಂತ್ರಮುಗ್ಧಗೊಳಿಸಿದೆ. 100 ಶಿಷ್ಯರಿಗೆ ನಾಟ್ಯಾಭ್ಯಾಸ ಮಾಡಿಸಿ ಯುವ ಪೀಳಿಗೆಗೆ ಯಕ್ಷಗಾನದ ಪರಂಪರೆಯನ್ನು ಹಸ್ತಾಂತರಿಸುವ ತಮ್ಮ ಈ ಜ್ಞಾನ ದಾಸೋಹಕ್ಕೆ ತಾವು ತಲೆಬಾಗುತ್ತೇವೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ 100 ಪುರಸ್ಕಾರಗಳಿಗೆ ಭಾಜನಾಗಿರುವ ತಮ್ಮ ಸಾಧನೆಯು ಕರಾವಳಿಯ ಕಲೆಗೆ ತಂದ ಗೌರವವಾಗಿದೆ. ತಮ್ಮ ಇಡೀ ಕುಟುಂಬವೇ ಕಲೆ ಮತ್ತು ಸಂಸ್ಕೃತಿಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಗುರುಗಳಾದ ಪಡ್ರೆ ಚಂದು ಅವರ ಅನುಗ್ರಹ ಸದಾ ತಮ್ಮ ಮೇಲಿರಲಿ, ಇನ್ನೂ ಹೆಚ್ಚಿನ ಕಲಾ ಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಆಶಿಸುತ್ತಾ, ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾ ದೇವಿ ನಮಗೆ ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ ಪೆರ್ಲಾ, ರಿಜಿಸ್ಟರ್ ನಂಬರ್ 87/2001, ಅಂಚೆ ಪೆರ್ಲಾ 671552, ಕಾಸರಗೋಡು ಜಿಲ್ಲೆ. ಉಚಿತ ಶಿಕ್ಷಣ ಕೇಂದ್ರ ಶ್ರೀ ವಿಶ್ವೇಶತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. 21ನೇ ವರ್ಷದ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟ ಸುಸಂದರ್ಭದಲ್ಲಿ ಯಕ್ಷರಂಗದ ಅಪ್ರತಿಮ ಮದ್ದಳೆ ವಾದಕರು, ಕಲಾ ತಪಸ್ವಿಗಳಾದ ಶ್ರೀ ಲಕ್ಷ್ಮೀಶ ಅಮ್ಮಣ್ಣಾಯ ಇವರಿಗೆ ಗೌರವದಿಂದ ನೀಡಲ್ಪಡುವ ಚೇವಾರು ಪ್ರಶಸ್ತಿ. ಗೌರವಾನ್ವಿತರೆ, ಯಕ್ಷರಂಗದ ಸಿರಿ ಶಕ್ತಿಯಾಗಿ, ಕಲಾ ಪ್ರೌಢಿಮೆಯ ಸಾಕ್ಷಾತ್ಕಾರವಾಗಿ, ಲಯದ ಮಾಧುರ್ಯಕ್ಕೆ ನಾದದ ಕಂಠಾಭರಣ ತೊಡಿಸಿದವರು ತಾವು. ತಮ್ಮ ಚೆಂಡೆ ಮದ್ದಳೆಯ ಮನಮೋಹಕ ನುಡಿತ, ಗಾನ ಕೋಗಿಲೆಯ ಹಾಡಿನಂತಿದ್ದ ನಾದ ಲಹರಿ, ಗೆಜ್ಜೆಯ ಹೆಜ್ಜೆಗೆ ಕಂಕಣ ತೊಡಿಸಿದಂತಿದೆ. ಯಕ್ಷಲೋಕದ ಹಿಮ್ಮೇಳ ಕಲಾವಿದರಾಗಿ 4 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷ ಕಿಂಕರರಾಗಿ, ನಾದದ ಕೊಂಡಿಯಾಗಿ ಇತಿಹಾಸ ನಿರ್ಮಿಸಿದವರು ತಾವು. ಯಕ್ಷಗಾನದ ಮಾಮರದಂತಿರುವ ಅಮ್ಮಣ್ಣಾಯ ಮನೆತನದ
ಯಕ್ಷಗಾನದ ಪರಂಪರೆಯಲ್ಲಿ ಜನಿಸಿದ ತಾವು ಧರ್ಮಸ್ಥಳ, ಪುತ್ತೂರು, ಬಪ್ಪನಾಡು, ಕಟೀಲು ಮುಂತಾದ ಪ್ರಸಿದ್ಧ ಮೇಳಗಳಲ್ಲಿ ಶಿಸ್ತುಬದ್ಧ ಹಿಮ್ಮೇಳವಾದಕರಾಗಿ ಕಲಾಪ್ರಿಯರ ಮನತುಂಬಿದ್ದೀರಿ. ತಮ್ಮ ನುಡಿತದ ಶೈಲಿಯು ಅಮ್ಮಣ್ಣಾಯ ಪರಂಪರೆ ಎಂದೇ ಪ್ರಸಿದ್ಧ ಪಡೆದಿರುವುದು ತಮ್ಮ ಸಾಧನೆಗೆ ಸಾಕ್ಷಿ. ಸೌಮ್ಯ ಮನಸ್ಕರಾಗಿ, ಮಿತ ಭಾಷೆಯಾಗಿ, ಸದ್ಗುಣ ಸಂಪನ್ನರಾಗಿ ಜೀವನ ನಡೆಸುತ್ತಿರುವ ತಾವು ಕಿರಿಯ ಕಲಾವಿದರಿಗೆ ಮಾದರಿಯಾಗಿದ್ದೀರಿ. ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಕಲಾಭಿಮಾನ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ. ಪ್ರಶಸ್ತಿಗಳ ಬೆನ್ನತ್ತಿ ಹೋಗದೆ ಮೌನ ಸಾಧನೆಯ ಮೂಲಕ ಕಲಾಮಾತೆಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಮ್ಮನ್ನು ಗೌರವಿಸುವುದು ನಮ್ಮ ಭಾಗ್ಯ. ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾ ಮಾತೆಯು ತಮಗೆ ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸ್ಥಳ ಯಕ್ಷಗಾನ ಕೇಂದ್ರ ಪೆರ್ಲಾ, ದಿನಾಂಕ 1-3-2026. ಸಮಸ್ತ ಕಲಾಭಿಮಾನಿಗಳು ಹಾಗೂ ಸರ್ವ ಸದಸ್ಯರು ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರ, ರಿಜಿಸ್ಟರ್ ಪೆರ್ಲಾ. ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಪೆರ್ಲಾ, ರಿಜಿಸ್ಟರ್ಡ್ ನಂಬರ್ 87/2001, ಅಂಚೆ ಪೆರ್ಲಾ 671552, ಕಾಸರಗೋಡು ಜಿಲ್ಲೆ. ಉಚಿತ ಶಿಕ್ಷಣ ಕೇಂದ್ರ ಶ್ರೀ ವಿಶ್ವೇಶ್ವರ ತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. 21ನೇ ವರ್ಷದ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟದ ಸುಸಂದರ್ಭದಲ್ಲಿ ಯಕ್ಷರಂಗದ ಮೋಹಿನಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಎಂ.ಕೆ. ರಮೇಶ್ ಆಚಾರ್ಯ ಇವರಿಗೆ ಗೌರವದಿಂದ ನೀಡಲ್ಪಡುವ ಪುಂಡಿಕಾಯಿ ಪ್ರಶಸ್ತಿ. ಗೌರವಾನ್ವಿತರೆ ಸರ್ವಂ ಕಲಾಮಯಂ ಜಗತ್ ಯಕ್ಷಗಾನದಂತಹ ಪರಂಪರೆಯ ಕಲಾ ಪ್ರಕಾರದಲ್ಲಿ ಸ್ತ್ರೀವೇಷಧಾರಿಯಾಗಿ, ಅರ್ಥಧಾರಿಯಾಗಿ ಮತ್ತು ಪ್ರಸಂಗಕರ್ತರಾಗಿ 4 ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿರುವ ತಮ್ಮ ಸಾಧನೆ ಅಮೋಘವಾಗಿದೆ. ಮಲೆನಾಡಿನ ತೀರ್ಥಹಳ್ಳಿಯ ಕುಕ್ಕೆಹಳ್ಳಿಯ ಮಣ್ಣಿನ ಗುಣ ತಮ್ಮ ಕಲಾ ಬದುಕಿಗೆ ಭದ್ರ ಬುನಾದಿ ಹಾಕಿದೆ. ತೆಂಕು ಮತ್ತು ಬಡಗು ಬಯತೆಟ್ಟುಗಳಲ್ಲಿ ಪರಿಣಿತರಾಗಿ ಕಟೀಲು, ಸುರತ್ಕಲ್ಲು, ಮಂದಾರ್ತಿ, ಸುಂಕದಕಟ್ಟೆ ಮುಂತಾದ ಮೇಳಗಳಲ್ಲಿ ತಾವು ನೀಡಿದ ಪ್ರದರ್ಶನಗಳು ಕಲಾಭಿಮಾನಿಗಳ ಮನದಲ್ಲಿ ಅಚ್ಚೊತ್ತಿವೆ. ದ್ರೌಪದಿ, ದಮಯಂತಿ, ಸೀತೆ, ಮಂಡೋದರಿಯಂತಹ ಪಾತ್ರಗಳಿಗೆ ತಮ್ಮ ಸುಮನೋಹರ ಅಭಿನಯ ಮತ್ತು ಭಾವಪೂರ್ಣ ಮಾತುಗಳು ಹೊಸ ಮೆರಗನ್ನು ನೀಡಿವೆ. ಶ್ರೇಣಿ ಗೋಪಾಲಕೃಷ್ಣ ಭಟ್ ಮತ್ತು ರಾಮದಾಸ ಸಾಮಗರಂತಹ ದಿಗ್ಗಜರ ಒಡನಾಟದಲ್ಲಿ ತಾವು ಬೆಳೆಸಿದ ಅರ್ಥಗಾರಿಕೆಯ ಶೈಲಿ ಇಂದಿನ ಯುವ ಕಲಾವಿದರಿಗೆ ದಾರಿದೀಪವಾಗಿದೆ. ಕೇವಲ ಅಭಿನಯಕ್ಕಷ್ಟೇ ಅಲ್ಲ ಸೀಮಿತವಾಗದೆ ನಾಗಮಲ್ಲಿಗೆ, ಶೃಂಗಾರಾಣಿ, ಸಿಂಧು ಭೈರವಿ ಮುಂತಾದ ಹೊಸ ಪ್ರಸಂಗಗಳನ್ನು ರಚಿಸಿ ಯಕ್ಷಗಾನದ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದೀರಿ. ತಮ್ಮ ಶಾಂತ ಸ್ವಭಾವ, ಕಲಾವಿದರ ನಡುವಿನ ಮಧುರ ಬಾಂಧವ್ಯ ಮತ್ತು ಕಲೆಯ ಮೇಲಿರುವ ಅಚಲ ಶ್ರದ್ಧೆ ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಿದೆ. ತಮ್ಮ ಈ ಸುದೀರ್ಘ ಮತ್ತು ಸಾರ್ಥಕ ಕಲಾ ಸೇವೆಯನ್ನು ಗುರುತಿಸಿ ಈ ಗೌರವವನ್ನು ಭಕ್ತಿಯಿಂದ ಅರ್ಪಿಸುತ್ತಿದ್ದೇವೆ. ತಮ್ಮಿಂದ ಇನ್ನೂ ಹೆಚ್ಚಿನ ಕಲಾ ಸೇವೆ ನಡೆಯಲಿ ಎಂದು ಆಶಿಸುತ್ತಾ, ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾ ಮಾತೆಯು ತಮಗೆ ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸ್ಥಳ ಯಕ್ಷಗಾನ ಕೇಂದ್ರ ಪೆರ್ಲಾ, ದಿನಾಂಕ 1-3-2026. ಸಮಸ್ತ ಕಲಾಭಿಮಾನಿಗಳು ಮತ್ತು ಸರ್ವ ಸದಸ್ಯರು ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರ, ಪೆರ್ಲಾ. ನಿಮ್ಮೆಲ್ಲರ ಕೈ ಚಪ್ಪಾಳೆ ಅವರಿಗೆ ಅಭಿನಂದನೆ. ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ, ರಿಜಿಸ್ಟರ್ಡ್ ಪೆರ್ಲಾ, ರಿಜಿಸ್ಟರ್ಡ್ ನಂಬರ್ 87/2001, ಅಂಚೆ ಪೆರ್ಲಾ 671552, ಕಾಸರಗೋಡು ಜಿಲ್ಲೆ. 21ನೇ ವರ್ಷದ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟದ ಸುಸಂದರ್ಭದಲ್ಲಿ ಹಿರಿಯ ಚೆಂಡೆ ಮತ್ತು ಮದ್ದಳೆ ವಾದಕರಾದಂತಹ ಶ್ರೀ ಪೆರುವಾಯಿ ಕೃಷ್ಣ ಭಟ್ ಕಡೆಂಗೋಡ್ಲು ಬರೆಮನೆ ಇವರಿಗೆ ಗೌರವದಿಂದ ನೀಡುವ ತಲೆಂಗಳ ಭಾಗವತ ಪ್ರಶಸ್ತಿ.
ಗೌರವಾನ್ವಿತರೆ, ಬಂಟ್ವಾಳ ತಾಲೂಕಿನ ಪೆರುವಾಯಿ ಗ್ರಾಮದ ಕಡೆಂಗೋಡ್ಲು ಬರೆಮನೆಯಲ್ಲಿ ದಿನಾಂಕ 18/12/53ರಂದು ಜನಿಸಿದ ತಾವು ಅಂದಿನಿಂದ ಇಂದಿನವರೆಗೆ ಕಲೆಯನ್ನೇ ಉಸಿರಾಗಿಸಿಕೊಂಡವರು. ಯಕ್ಷಗಾನ ಹಿಮ್ಮೇಳದಲ್ಲಿ ಅಪ್ರತಿಮ ಪಾಂಡಿತ್ಯ ಹೊಂದಿರುವಂತಹ ತಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಕೆಂಡೆಮದ್ದಳೆ ವಾದನದಲ್ಲಿ ವಿಶೇಷ ತರಬೇತಿ ಪಡೆದು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತೀರಿ. ಕಟೀಲು ಮೇಳ ಸೇರಿದಂತೆ ವಿವಿಧ ಮೇಳಗಳಲ್ಲಿ ಸುಮಾರು 36 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ತಾವು ಯಕ್ಷಗಾನ ಕಲೆಯನ್ನು ಅಪ್ಪಿಕೊಂಡು ನೆಚ್ಚಿಕೊಂಡು ಪೋಷಿಸಿ ಬೆಳೆಸಿದ ತಮ್ಮ ಸಾಧನೆ ಇಂದಿನ ತಲೆಮಾರಿಗೆ ಒಂದು ಮಾದರಿಯಾಗಿದೆ. ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಮತ್ತು ಕಲೆಯ ಮೇಲಿರುವ ಅಪಾರ ನಿಷ್ಠೆ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಮತ್ತು ಮಾದರಿ. ಈ ಸಂದರ್ಭದಲ್ಲಿ ತಮ್ಮ ಈ ಸುದೀರ್ಘ ಕಲಾ ಸೇವೆಯನ್ನು ಗುರುತಿಸಿ ನಮ್ಮ ಈ ವೇದಿಕೆಯಲ್ಲಿ ತಮಗೆ ಭಕ್ತಿಪೂರ್ವಕವಾಗಿ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇವೆ. ಕಲೆಯೇ ಕಾಯಕ, ಕಾಯಕವೇ ಕೈಲಾಸ ಎಂಬಂತೆ ಬದುಕುತ್ತಿರುವ ತಮಗೆ ಪಟೇಲ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರದ ಆರಾಧ್ಯ ದೇವಿಯಾದ ಶ್ರೀ ಶಾರದಾ ಮಾತೆ ಆಯುಷ್ಯ, ಆರೋಗ್ಯ ಮತ್ತು ಸುಖ ಸಮೃದ್ಧಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಕೊಡುವ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳು ಮತ್ತು ಸರ್ವ ಸದಸ್ಯರು ಪಟೇಲ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲ. ನಮಸ್ಕಾರ. ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ ಪೆರ್ಲ. ರಿಜಿಸ್ಟರ್ ನಂಬರ್ 87/2001, ಅಂಚೆ ಪೆರ್ಲ 6715552, ಕಾಸರಗೋಡು ಜಿಲ್ಲೆ. ಉಚಿತ ಶಿಕ್ಷಣ ಕೇಂದ್ರ ಶ್ರೀ ವಿಶ್ವೇಶ್ವರ ತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. 21ನೇ ವರ್ಷದ ವಾರ್ಷಿಕೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟ ಸುಸಂದರ್ಭದಲ್ಲಿ ತೆಂಕುತಿಟ್ಟಿನ ಹಿರಿಯ ಅಗ್ರಗಣ್ಯ ಕಲಾವಿದರಾದ ಶ್ರೀ KH ದಾಸಪ್ಪ ರೈ ಇವರಿಗೆ ಗೌರವದಿಂದ ನೀಡಲ್ಪಡುವ ಪ್ರಶಸ್ತಿ ಅಡ್ಕಸ್ಥಳ ಪ್ರಶಸ್ತಿ. ಗೌರವಾನ್ವಿತರೆ, ಪುತ್ತೂರು ತಾಲೂಕಿನ ಕುತ್ಯಾಳ ಹೊಸಮನೆಯ ಶ್ರೀ ಬಿಂಗಿ ರೈ ಮತ್ತು ಶ್ರೀಮತಿ ಕುಂಜಂಗಿ ರೈ ದಂಪತಿಗಳ ಸುಪುತ್ರರಾಗಿ ಮೇ 10, 1950ರಂದು ಜನಿಸಿದ ತಾವು 15ನೇ ವಯಸ್ಸಿನಲ್ಲಿಯೇ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಸುಪ್ರಸಿದ್ಧ ಗುರುಗಳಾದ ದಿವಂಗತ KN ಬಾಬು ರೈ ಅವರಲ್ಲಿ 3 ವರ್ಷಗಳ ಕಾಲ ನಾಟ್ಯ, ಮಾತುಗಾರಿಕೆ ಮತ್ತು ವೇಷಭೂಷಣಗಳ ಕಠಿಣ ಅಭ್ಯಾಸ ನಡೆಸಿ ಯಕ್ಷರಂಗಕ್ಕೆ ಭದ್ರವಾದ ಅಡಿಪಾಯ ಹಾಕಿಕೊಂಡರು. 42 ವರ್ಷಗಳ ಸುದೀರ್ಘ ಕಾಲ ಪ್ರಯಾಣದಲ್ಲಿ ಕರ್ನಾಟಕ, ಕದ್ರಿ, ಮಂಗಳಾದೇವಿ ಹಾಗೂ ಸ್ವಂತ ಮೇಳವಾದ ಕಣಿಪುರ ಮೇಳದಲ್ಲಿ ಸುದೀರ್ಘ ಸೇವೆ ನಡೆಸಿ ಯಶಸ್ವಿಯಾಗಿ ಮುನ್ನಡೆಸಿದ ಹಿರಿಮೆ ತಮಗಿದೆ. ತೆಂಕುತಿಟ್ಟಿನ ವಿಶಿಷ್ಟ ಶೈಲಿಯ ಕಲಾವಿದರಾಗಿ ಪೌರಾಣಿಕ ಪ್ರಸಂಗಗಳ ಖಳನಾಯಕ ಪಾತ್ರಗಳಾದ ರಾವಣ, ಕಂಸ, ಮಹಿಷಾಸುರ, ಕೌರವ ಮತ್ತು ಭೀಮ ಪಾತ್ರಗಳಿಗೆ ಜೀವ ತುಂಬಿ ಜನಮನ್ನಣೆ ಗಳಿಸಿದ್ದೀರಿ. ಅಷ್ಟೇ ಅಲ್ಲದೆ ತುಳುನಾಡಿನ ಸಾಂಸ್ಕೃತಿಕ ವೀರರಾದ ಕೋಟಿ, ಕಾಂತಾಬಾರೆ, ದೇವಪುಂಜ ಮತ್ತು ಕೊಡ್ಡಬ್ಬು ಅಂತಹ ಸೌಮ್ಯ ಹಾಗೂ ಗಂಭೀರ ಪಾತ್ರಗಳ ಮೂಲಕ ಕಲಾಭಿಮಾನಿಗಳ ಹೃದಯ ಗೆದ್ದಿದ್ದೀರಿ. ಕೇವಲ ನಟರಾಗಿ ಮಾತ್ರವಲ್ಲದೆ ಮೇಳದ ವ್ಯವಸ್ಥಾಪಕರಾಗಿ ಮತ್ತು ಯಜಮಾನರಾಗಿ ರಂಗಸಜ್ಜಿಕೆ ಹಾಗೂ ಮುಖವರ್ಣಿಕೆಯ ಸಾಮಗ್ರಿಗಳನ್ನು ಮೇಳದ ವತಿಯಿಂದಲೇ ವಿತರಿಸುವ ಹೊಸ ಪದ್ಧತಿಯನ್ನು ಜಾರಿಗೆ ತಂದ ಕೀರ್ತಿ ತಮಗೆ ಸಲ್ಲುತ್ತದೆ. ತಮ್ಮ ಕಲಾ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಗೌರವ ಪ್ರಶಸ್ತಿ, ಯಕ್ಷರಕ್ಷಾ ಪ್ರಶಸ್ತಿ ಸೇರಿದಂತೆ 100 ಗೌರವಗಳು ತಮಗೆ ಸಂದಿವೆ. ಹೊರದೇಶಗಳಾದ ಬಹ್ರೈನ್, ಮಸ್ಕತ್ ಮತ್ತು ಕತಾರ್ಗಳಲ್ಲೂ ಯಕ್ಷಗಾನ ಪ್ರತಿಭೆ ಪಸರಿಸಿ ಬಂಗಾರದ ಪದಕದ ಗೌರವಕ್ಕೆ ಪಾತ್ರರಾಗಿದ್ದೀರಿ. ತಮ್ಮ ಅಪಾರ ಕಲಾ ಸೇವೆಯನ್ನು ಗೌರವಿಸುತ್ತಾ ಪಟೇಲ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾ ಮಾತೆಯು ತಮಗೆ ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸಮಸ್ತ ಕಲಾಭಿಮಾನಿಗಳು ಹಾಗೂ ಸರ್ವ ಸದಸ್ಯರು ಪಟೇಲ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ ಪೆರ್ಲ. ಸ್ಥಳ ಯಕ್ಷಗಾನ ಕೇಂದ್ರ ಪೆರ್ಲ. ದಿನಾಂಕ 1/3/2026. ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ ಪೆರ್ಲ. ರಿಜಿಸ್ಟರ್ ನಂಬರ್ 87/2001, ಅಂಚೆ ಪೆರ್ಲ 6715552, ಕಾಸರಗೋಡು ಜಿಲ್ಲೆ. ಉಚಿತ ಶಿಕ್ಷಣ ಕೇಂದ್ರ ಶ್ರೀ ವಿಶ್ವೇಶ್ವರ ತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. 21ನೇ ವರ್ಷದ ವಾರ್ಷಿಕೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಡಿಸುವ ಸಂದರ್ಭದಲ್ಲಿ ಯಕ್ಷಗಾನ ಲೋಕದ ಧ್ರುವತಾರೆ, ಬಹುಮುಖ ಪ್ರತಿಭಾವಂತ ಕಲಾವಿದ ಶ್ರೀ ಮಾಡಾವು ಕೊರಗಪ್ಪರೈ ಇವರಿಗೆ ಗೌರವದಿಂದ ನೀಡಲ್ಪಡುವ ಮಾಯಿಲಿಂಗಿ ಪ್ರಶಸ್ತಿ. ಗೌರವಾನ್ವಿತರೆ, ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಪೂಜ್ಯ ಶ್ರೀ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಯಕ್ಷಗಾನದ ತರಬೇತಿ ಪಡೆದು ಕಳೆದ 3 ದಶಕಗಳಿಂದ ಕರಾವಳಿಯ ಶ್ರೀ ಗಂಡುಗಲಿಗೆ ತಾವು ನೀಡುತ್ತಿರುವ ಸೇವೆ ಅವಿಸ್ಮರಣೀಯ. ಕಟೀಲು, ಕರ್ನಾಟಕ, ಬಪ್ಪನಾಡು, ಇರಾ ಮುಂತಾದ ಮೇಳಗಳಲ್ಲಿ ತಿರುಗಾಟ ನಡೆಸಿ ಕಲೆಯನ್ನೇ ಬದುಕಾಗಿಸಿಕೊಂಡ ತಮ್ಮ ಸಾಧನೆ
ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ರಂಗ ಪ್ರವೇಶದಿಂದ ಇಂದಿನವರೆಗೆ ತಾವು ನಿರ್ವಹಿಸಿದ ಪಾತ್ರಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಭಿಮನ್ಯು, ಲಕ್ಷ್ಮಣ, ಗಬ್ರುವಾಹನ, ಭಂಡಾಸುರ, ಚಂಡ ವಿಕ್ರಮ, ತರಣಿಸೇನ, ಕೃಷ್ಣ, ಭಾರ್ಗವ, ಪ್ರಹ್ಲಾದ ಮುಂತಾದ ವೈವಿಧ್ಯಮಯ ಪಾತ್ರಗಳಿಗೆ ತಾವು ಜೀವ ತುಂಬಿದ್ದೀರಿ. ತಮ್ಮ ನಿರಂತರ ಕಲಾ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳಿಂದ ತಂದಿರುವ ಪ್ರಶಸ್ತಿಗಳು, ಗೌರವ ಮತ್ತು ಪುರಸ್ಕಾರಗಳು ಅನೇಕ. ತಂದೆ ಶ್ರೀ ಮಹಾಬಲ ರೈ ಹಾಗೂ ತಾಯಿ ಶ್ರೀಮತಿ ಕಮಲಾ ದಂಪತಿಗಳ ಸುಪುತ್ರರಾಗಿ ಕಲಾಮಾತೆ ಸೇವೆಯಲ್ಲಿ ತೊಡಗಿರುವ ತಮಗೆ ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ಕೇಂದ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾ ಮಾತೆಯು ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸಮಸ್ತ ಕಲಾಭಿಮಾನಿಗಳು ಹಾಗೂ ಸರ್ವ ಸದಸ್ಯರು ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರ ರಿಜಿಸ್ಟರ್ ಪೆರ್ಲ, ಸ್ಥಳ ಯಕ್ಷಗಾನ ಕೇಂದ್ರ ಪೆರ್ಲ, ದಿನಾಂಕ 1/3/2026. ನಿಮ್ಮೆಲ್ಲರ ಕರತಾಡನದೊಂದಿಗೆ ನಾವೆಲ್ಲರೂ ಈ ಸಂತೋಷದಲ್ಲಿ ಭಾಗಿಗಳಾಗೋಣ. ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ ಪೆರ್ಲ, ರಿಜಿಸ್ಟರ್ ನಂಬರ್ 87/2001, ಅಂಚೆ ಪೆರ್ಲ 671552, ಕಾಸರಗೋಡು ಜಿಲ್ಲೆ. ಉಚಿತ ಶಿಕ್ಷಣ ಕೇಂದ್ರ ಶ್ರೀ ವಿಶ್ವೇಶ್ವರ ತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. 21ನೇ ವರ್ಷದ ವಾರ್ಷಿಕೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟ ಸುಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರು ಮುಖವರ್ಣಿಕೆ ಮತ್ತು ವೇಷಭೂಷಣಗಳ ನೇಪಥ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಪ್ರಸಾದನ ತಜ್ಞರಾದ ಶ್ರೀ ಜನಾರ್ದನ ಎಸ್ ಬದಿಯಡ್ಕ ಇವರಿಗೆ ಗೌರವದಿಂದ ನೀಡುವ ದೇವಕಾನ ಪ್ರಶಸ್ತಿ. ಗೌರವಾನ್ವಿತರೆ, ಕಡಲ ತೀರದ ತುಳುನಾಡಿನ ಕಾಸರಗೋಡಿನ ಕುಂಬ್ಳೆಯಲ್ಲಿ ಶ್ರೀ ಭಟ್ಟಪ್ಪ ಪೂಜಾರಿ ಮತ್ತು ಶ್ರೀಮತಿ ಪದ್ಮಾವತಿ ದಂಪತಿಗಳ ಸುಪುತ್ರರಾಗಿ ಜನಿಸಿ ಕಲೆ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಅಪಾರ ಕೊಡುಗೆ ನೀಡುತ್ತಿರುವ, ಎಲೆಮರೆಯ ಕಾಯಿಯಂತಿರುವ ತಮ್ಮ ಕಲಾ ಜೀವನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿ ಉನ್ನತ ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರಿ. ಶ್ರೀ ದಿವಾಣ ಶಿವಶಂಕರ ಭಟ್ ಹಾಗೂ ಉಪ್ಪಳ ಕೃಷ್ಣ ಮಾಸ್ತರಿಂದ ಯಕ್ಷಗಾನ ನಾಟ್ಯಾಭ್ಯಾಸ ಮಾರ್ಗದರ್ಶನ ಪಡೆದ ಧನ್ಯರು ತಾವು. ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿಯಲ್ಲಿ ಸುದೀರ್ಘ 17 ವರ್ಷಗಳ ಕಾಲ ಕಲಾ ಸೇವೆ ಸಲ್ಲಿಸುತ್ತಿರುವ ತಾವು ಪುಂಡುವೇಷ ಹಾಗೂ ಕಿರೀಟ ವೇಷಧಾರಿಯಾಗಿ ಪ್ರೇಕ್ಷಕರ ಮನ ಗೆದ್ದಿರಿ. ಕೇವಲ ಅಭಿನಯವಲ್ಲದೆ ಯಕ್ಷಗಾನಕ್ಕೆ ಬೇಕಾದ ಮರದಿಂದ ರೂಪಿಸಿದ ಆಭರಣಗಳು ಮತ್ತು ವಿವಿಧ ಶೈಲಿಯ ಕಿರೀಟಗಳನ್ನು ಸ್ವಹಸ್ತದಿಂದ ಸಿದ್ಧಪಡಿಸುವ ತಮ್ಮ ಕಲಾ ಕೌಶಲ್ಯ ಅದ್ಭುತ. ಮುಖವರ್ಣಿಕೆಯಲ್ಲಿನ ತಮ್ಮ ವಿಶಿಷ್ಟ ವಿನ್ಯಾಸವು ಪ್ರಸಂಗದ ಪಾತ್ರಗಳಿಗೆ ಜೀವ ತುಂಬಿದೆ. ಭಾರತದ ಪ್ರಮುಖ ನಗರಗಳಾದ ದೆಹಲಿ, ಮುಂಬೈ ಮಾತ್ರವಲ್ಲದೆ ಕಳೆದೊಂದು ದಶಕದಿಂದ ಅರಬ್ ಸಂಯುಕ್ತ ಸಂಸ್ಥಾನದ UAE ದುಬೈನಲ್ಲಿ ನಡೆಯುತ್ತಿರುವ ಯಕ್ಷಮಿತ್ರರು ದುಬೈ ತಂಡದ ಮೂಲಕ ಯಕ್ಷಗಾನ ಕಲೆಯನ್ನು ಪಸರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀರಿ. ತಮ್ಮ ಕಲಾ ನೈಪುಣ್ಯತೆಗೆ ಮತ್ತು ಅನನ್ಯ ಸೇವೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ತಮ್ಮ ಕಲಾ ಸೇವೆ ನಿರಂತರವಾಗಿರಲಿ ಎಂದು ಹಾರೈಸ್ತಾ, ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾ ಮಾತೆಯು ತಮಗೆ ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಸಮಸ್ತ ಕಲಾಭಿಮಾನಿಗಳು ಮತ್ತು ಸರ್ವ ಸದಸ್ಯರು ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲ, ಸ್ಥಳ ಯಕ್ಷಗಾನ ಕೇಂದ್ರ ಪೆರ್ಲ, ದಿನಾಂಕ 1/3/2026. ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲ, ರಿಜಿಸ್ಟರ್ ನಂಬರ್ 87/2001, ಅಂಚೆ ಪೆರ್ಲ 671-552,
ಕಾಸರಗೋಡು ಜಿಲ್ಲೆ ಉಚಿತ ಶಿಕ್ಷಣ ಕೇಂದ್ರ ಶ್ರೀ ವಿಶ್ವೇಶ್ವರ ತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ 21ನೇ ವರ್ಷದ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟ ಸಂದರ್ಭದಲ್ಲಿ ಯಕ್ಷಗಾನದ ಹಿರಿಯ ಅರ್ಥಧಾರಿ ಹಾಗೂ ವೇಷಧಾರಿಗಳಾದ ಶ್ರೀ ಗುಂಡ್ಯಡ್ಕ ಈಶ್ವರ ಭಟ್ ಇವರಿಗೆ ಗೌರವದಿಂದ ನೀಡಲ್ಪಡುವ ಶಾರದಾ ಮಹೋತ್ಸವದ ರಜತ ಸಂಭ್ರಮದ ಪ್ರಶಸ್ತಿ. ಗೌರವಾನ್ವಿತರೆ, ಯಕ್ಷಗಾನ ರಂಗದ ಸಂಪನ್ಮೂಲ ಕಲಾವಿದ ಎಂದು ಗುರುತಿಸಿಕೊಂಡಿರುವ ತಮಗೆ ಈ ಸುಸಂದರ್ಭದಲ್ಲಿ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 4 ದಶಕಗಳಿಗೂ ಮಿಕ್ಕಿದ ತಮ್ಮ ಕಲಾ ಸೇವೆ ಅನನ್ಯವಾದುದು. ಗುರು ಮುದ್ದುಮೂಡ ವಾಸುದೇವ ಪ್ರಭುಗಳ ಶಿಷ್ಯರಾಗಿ ಭಾಗವತ ದಂಬೆ ಗೋಪಾಲಕೃಷ್ಣ ಶಾಸ್ತ್ರಿ ಮತ್ತು ಕಣ್ಣೂರು ಕೊರಗಪ್ಪರೈಗಳ ಪ್ರೇರಣೆಯಿಂದ ತಾವು ರೂಪಿಸಿಕೊಂಡ ಕಲಾ ವ್ಯಕ್ತಿತ್ವ ಇಂದಿನ ತಲೆಮಾರಿಗೆ ಮಾದರಿ. ಕೃಷ್ಣಾರ್ಜುನ ಪ್ರಸಂಗದ ಅರ್ಜುನ, ದಕ್ಷಾಧ್ವರದ ಈಶ್ವರ, ಕರ್ಣಾರ್ಜುನದ ಕರ್ಣ ಹಾಗೂ ಕೌರವ ಅತಿಕಾಯ ಇಂದ್ರಜಿತು ಮುಂತಾದ ಕಿರೀಟ ವೇಷಗಳಿಗೆ ತಾವು ನೀಡಿದ ಜೀವಂತಿಕೆ ಅವಿಸ್ಮರಣೀಯ. ರಂಗ ಪ್ರವೇಶದಿಂದ ನಿರ್ಗಮನದವರೆಗೂ ತಾವು ಕಾಯ್ದುಕೊಳ್ಳುವ ಶಿಸ್ತು ಮತ್ತು ಅಚ್ಚುಕಟ್ಟುತನ ಶ್ಲಾಘನೀಯ. ತಾಳಮದ್ದಳೆಯ ರಂಗದಲ್ಲಿ ಪುರಾಣಗಳ ಆಳವಾದ ಜ್ಞಾನದೊಂದಿಗೆ ಎದುರಾಳಿ ಕಲಾವಿದರನ್ನು ಗೌರವಿಸುತ್ತಾ ತಾವು ನಡೆಸುವ ಅರ್ಥಗಾರಿಕೆ ನವ್ಯ ಮತ್ತು ಭವ್ಯ, ಹಾಸ್ಯ ಲೇಪನದೊಂದಿಗೆ ಗಹನವಾದ ವಿಷಯಗಳನ್ನು ಮಂಡಿಸುವ ತಮ್ಮ ಶೈಲಿ ವಿಶಿಷ್ಟವಾದುದು. ತಾವು ವೃತ್ತಿಯಲ್ಲಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರೂ ವೃತ್ತಿಯಲ್ಲಿ ಯಕ್ಷಗಾನದ ಮೇಲಿನ ಬದ್ಧತೆ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಹಿರಿಯರನ್ನು ಗೌರವಿಸುವ ಮತ್ತು ಕಿರಿಯರನ್ನು ಪ್ರೋತ್ಸಾಹಿಸುವ ತಮ್ಮ ಸಜ್ಜನಿಕೆ ನಮಗೆಲ್ಲರಿಗೂ ದಾರಿದೀಪ. ತಮ್ಮ ಈ ಸಾತ್ವಿಕ ಕಲಾ ಜೀವನಕ್ಕೆ ಗೌರವ ಸಲ್ಲಿಸುತ್ತಾ ಪಟ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾ ಮಾತೆಯು ತಮಗೆ ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸ್ಥಳ ಯಕ್ಷಗಾನ ಕೇಂದ್ರ ಪೆರ್ಲಾ, ದಿನಾಂಕ 1/3/2026. ಸಮಸ್ತ ಕಲಾಭಿಮಾನಿಗಳು ಹಾಗೂ ಸರ್ವ ಸದಸ್ಯರು ಪಟ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟ್ರಾರ್ಡ್ ಪೆರ್ಲಾ. ನಮಸ್ತೆ. ನಮ್ಮ ಗುಂಡ್ಯಡ್ಕ ಈಶ್ವರ ಭಟ್ರ ಅಳಿಯ ಇಲ್ಲಿ ವೇದಿಕೆಗೆ ಬರಬೇಕು. ನೀವು ಬರಬೇಕು, ನಿಮ್ಮ ಮಗಳು ಬರಲಿ. ನಾವೆಲ್ಲರೂ ಚಪ್ಪಾಳೆ ಮೂಲಕ ಈ ಸಂಭ್ರಮದಲ್ಲಿ ಭಾಗಿಗಳಾಗೋಣ. ಮುಂದೆ ಪಟ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ, ರಿಜಿಸ್ಟರ್ಡ್ ಪೆರ್ಲಾ, 67-15-52 ಕಾಸರಗೋಡು ಜಿಲ್ಲೆ. ಉಚಿತ ಶಿಕ್ಷಣ ಕೇಂದ್ರ ಶ್ರೀ ವಿಶ್ವೇಶ್ವರ ತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. 21ನೇ ವರ್ಷದ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಯಕ್ಷಗಾನ ಬಯಲಾಟ. ಈ ಸುಸಂದರ್ಭದಲ್ಲಿ ಯಕ್ಷಗಾನದ ಅನನ್ಯ ಆರಾಧಕ ಶ್ರೀ ರಾಮಚಂದ್ರ ಜೋಯಿಸ ಇವರಿಗೆ ಗೌರವದಿಂದ ನೀಡಲ್ಪಡುವ ಶಾರದಾ ಮಹೋತ್ಸವದ ರಜತ ಪ್ರಶಸ್ತಿ. ಗೌರವಾನ್ವಿತರೆ, ಯಕ್ಷಗಾನ ಎಂಬುದು ಕೇವಲ ಪ್ರದರ್ಶನ ಕಲೆಯಲ್ಲ, ಅದೊಂದು ಜೀವನ ದರ್ಶನ. ಈ ದರ್ಶನವನ್ನು ತಮ್ಮ ಉಸಿರಾಗಿಸಿಕೊಂಡು ಹವ್ಯಾಸಿ ಅರ್ಥಧಾರಿಗಳಾಗಿ ತಾವು ಕಲಾ ಪ್ರಪಂಚಕ್ಕೆ ನೀಡಿದ ಕೊಡುಗೆ ಅಪಾರ. ಯಕ್ಷಗಾನದ ತಾಳಮದ್ದಳೆ ಕೂಟಗಳಲ್ಲಿ ತಮ್ಮ ಕಂಚಿನ ಕಂಠದ ಅರ್ಥಗಾರಿಕೆ, ಹಾಸ್ಯದ ಚಾತುರ್ಯ ಮತ್ತು ಪೋಷಕ ಪಾತ್ರಗಳಲ್ಲಿ ತಾವು ತೋರುವ ಗಾಂಭೀರ್ಯ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಮುದ್ರೆಯೊತ್ತಿದೆ. ಯಕ್ಷಗಾನದ ಭೀಷ್ಮ ಎಂದೇ ಪ್ರಖ್ಯಾತರಾದ ಶ್ರೀ ಶೇಣಿ ಗೋಪಾಲಕೃಷ್ಣ ಭಟ್
ಅವರಂತಹ ಅಗ್ರಮಾನ್ಯರೊಂದಿಗೆ ವೇದಿಕೆ ಹಂಚಿಕೊಂಡ ಸೌಭಾಗ್ಯ ತಮ್ಮದು. ಪದ್ಯಾಣ ಗಣಪತಿ ಭಟ್, ಗುಂಡ್ಯಡ್ಕ ಈಶ್ವರ ಭಟ್, ಜಬ್ಬಾರ್ ಸಮೋ ಹಾಗೂ ಜಯರಾಜ ಸಹೋದರರಂತಹ ಸುಪ್ರಸಿದ್ಧ ಕಲಾವಿದರ ಜೊತೆಯಲ್ಲಿ ತಾವು ನಡೆಸಿದ ಅರ್ಥವೈಭವ ಯಕ್ಷಗಾನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡತಕ್ಕದ್ದು. ಕೇವಲ ಅರ್ಥಧಾರಿಯಾಗಿ ಮಾತ್ರವಲ್ಲದೆ ಕಲಾ ಸಂಘಟಕರಾಗಿಯೂ ತಾವು ತೋರಿದ ಶ್ರದ್ಧೆ ಮೆಚ್ಚುವಂಥದ್ದು. 10 ಆಟಕೂಟಗಳನ್ನು ಏರ್ಪಡಿಸಿ ನಾಡಿನ ಹೆಸರಾಂತ ಕಲಾವಿದರನ್ನು ಒಂದೆಡೆ ಸೇರಿಸಿ ಕಲಾಭಿಮಾನಿಗಳಿಗೆ ರಸದೌತಣ ಬಡಿಸಿದ ತಮ್ಮ ಕಾರ್ಯವೈಖರಿ ಆದರ್ಶಪ್ರಾಯವಾಗಿದೆ. ಜೀವನದುದ್ದಕ್ಕೂ ಕಲಾಮಾತೆಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಮಗೆ, ತಮ್ಮ ಕುಟುಂಬದವರಿಗೆ ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ಕೇಂದ್ರದ ಆರಾಧ್ಯ ದೇವಿಯಾದ ಶ್ರೀ ಶಾರದಾ ಮಾತೆಯು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಯಶಸ್ಸನ್ನು ಕರುಣಿಸಲಿ ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ತಮ್ಮ ಕಲಾ ಸೇವೆ ನಿರಂತರವಾಗಿರಲಿ ಎಂಬ ಹಂಬಲದೊಂದಿಗೆ ಈ ಪ್ರಶಸ್ತಿ ಸಮರ್ಪಣೆ. ಸ್ಥಳ ಯಕ್ಷಗಾನ ಕೇಂದ್ರ ಪೆರ್ಲ. ದಿನಾಂಕ 1-3-2026. ಸಮಸ್ತ ಕಲಾಭಿಮಾನಿಗಳು ಹಾಗೂ ಸರ್ವ ಸದಸ್ಯರು. ಪಡ್ರೆ ಚಂದು ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ, ರಿಜಿಸ್ಟರ್ಡ್ ಪೆರ್ಲ.